ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೀಲಿಂಗ್ ಲೈಫ್ ವಿತ್ ಟ್ಯಾರೋಟ್ಸ್. ಇವತ್ತು 9 ಪೋರ್ಟಲ್. ಇದರ ವಿಶೇಷತೆ ಆಲ್ರೆಡಿ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸಿಂಪಲಾಗಿ ಈ ವಿಡಿಯೋನ ನೋಡ್ತಿರೋರಿಗೆ 9 ಅಂತ ಹೇಳಿದ್ರೆ ಮಾರ್ಸ್ ಪ್ಲಾನೆಟ್ ಜೊತೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ಮಾರ್ಸ್ ಇಸ್ ಹೈಲಿ ಎನರ್ಜೆಟಿಕ್ ಆ್ಯಂಡ್ ಆ್ಯಕ್ಷನ್ ಓರಿಯೆಂಟೆಡ್. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ಯಾವ ಎನರ್ಜೀಸ್ನ ರಿಲೀಸ್ ಮಾಡ್ಬೋದು ಅಥವಾ ಯಾವ ಎನರ್ಜೀಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಇವತ್ತು ಮಾಡೋದ್ರಿಂದ ಅದು ಫಾಸ್ಟ್ ಫೇಸಲ್ಲಿ ಆಗುವಂಥದ್ದು ಒಂದು ಬ್ಯೂಟಿಫುಲ್ ಆದ ಎನರ್ಜಿ. ಸೊ ನೀವಿವತ್ತು ಏನು ಮಾಡ್ಬೋದು ಅಂತ ಹೇಳಿದ್ರೆ, ವೈಟ್ ಶೀಟಲ್ಲಿ ರೆಡ್ ಕಲರ್ ಪೆನ್ನಲ್ಲಿ ನೀವು ಯಾವ ಎನರ್ಜೀಸ್ನ ರಿಲೀಸ್ ಮಾಡಬೇಕು, ಯಾವ ಏರಿಯಾ ಆಫ್ ಲೈಫಲ್ಲಿ ಸಫರಿಂಗ್ಸ್ ಇದೆ ಅದನ್ನು ನೀವು ಬರಿಬೋದು. ಎಕ್ಸಾಂಪಲ್, ಹೆಲ್ತ್ ಇಶ್ಯೂಸ್ ಇರೋರು ಐ ರಿಲೀಸ್ ಮೈ ಸಫರಿಂಗ್ಸ್ ಅಥವಾ ಪರ್ಟಿಕ್ಯುಲರ್ ಹೆಲ್ತ್ ಇಶ್ಯೂಸ್ ಬಗ್ಗೆ ಬರಿಬೋದು. ಪಾಸ್ಟ್ ಬಗ್ಗೆ ಇನ್ನೂ ಓವರ್ಕಮ್ ಮಾಡಿಲ್ಲ ಅನ್ನೋರು ಐ ರಿಲೀಸ್ ಮೈ ಬ್ಯಾಡ್ ಪಾಸ್ಟ್ ಫ್ರಮ್ ಮೈ ಥಾಟ್ಸ್. ಸೊ ನೆನ್ಪಿಟ್ಕೊಳ್ಳಿ, ಆಲ್ರೆಡಿ ನೀವು ಅದು ಮಾಡ್ತಿದ್ದೀರಾ ಇವಾಗಿಂದ ಅಥವಾ ಆಲ್ರೆಡಿ ಆಗಿದೆ ಅಂತ ಬರಿಬೇಕು. ಯಾರೆಲ್ಲ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಆದರೆ ಆಚೆ ಬರೋಕ್ಕಾಗ್ತಿಲ್ಲ, ನಿಮಗೆ ದಾರಿನೇ ಕಾಣಿಸ್ತಿಲ್ಲ ಅನ್ನೋರು ಯು ಕ್ಯಾನ್ ರೈಟ್ ದಿಸ್: ಐ ಎಂಡ್ ಮೈ ಬ್ಯಾಡ್ ರಿಲೇಷನ್ಶಿಪ್ ವಿತ್ ಪರ್ಟಿಕ್ಯುಲರ್ ಪರ್ಸನ್ ನೇಮ್. ಅಥವಾ ಯಾರೆಲ್ಲ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದೀರಾ, ತುಂಬ ಸಫರ್ ಮಾಡ್ತಾಯಿದ್ದೀರಾ, ಡಿವೋರ್ಸ್ ಸಿಗ್ತಾ ಇಲ್ಲ, ಸ್ಟ್ರಗಲ್ ಮಾಡ್ತಿದ್ದೀರಾ, ಯು ಕ್ಯಾನ್ ರೈಟ್ ದಿಸ್: ಐ ಎಂಡೆಡ್ ಮೈ ಮ್ಯಾರೇಜ್ ವಿತ್ ಮೈ ಹಸ್ಬೆಂಡ್ ಹೆಸರು ಬರಿಬೋದು. ಅಥವಾ ಐ ಆಮ್ ಫೈನಲಿ ರಿಲೀಸ್ಡ್ ಫ್ರಮ್ ಮೈ ಮ್ಯಾರೇಜ್ ಆ್ಯಂಡ್ ಹ್ಯಾಪಿಲಿ ಡಿವೋರ್ಸ್ಡ್ ಅಂತ ಬರಿಬೋದು. ಇದು ಡಿವೋರ್ಸಲ್ಲಿ ಸಫರ್ ಮಾಡ್ತಿರೋ ಅಂಥವ್ರು ಮಾತ್ರ. ಬರೆದ ನಂತರ ಮಾರ್ಸ್ ಇಸ್ ಅ ಫೈರ್ ಎನರ್ಜಿ, ಹಾಗಾಗಿ ಇದನ್ನು ನೀವು ವೈಟ್ ಕ್ಯಾಂಡಲಲ್ಲಿ ಬರ್ನ್ ಮಾಡಿ ಆ್ಯಶಸ್ನ ಬ್ಲೋ ಮಾಡಿ. ಇದನ್ನು ಎಕ್ಸಾಕ್ಟ್ಲಿ 9 o'clock ಇವತ್ತು ನೀವು ಮಾಡಬೇಕು. ಯಾರೆಲ್ಲ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಒಳ್ಳೆಯದನ್ನ ವೆಲ್ಕಮ್ ಮಾಡಬೇಕು ಅಂತ ಇರೋರು, ಐ ಆಮ್ ರಿಕವರ್ಡ್ ಫ್ರಮ್ ಮೈ ಬ್ಯಾಡ್ ಹೆಲ್ತ್ ಅಂದರೆ ಬ್ಯಾಡ್ ಹೆಲ್ತಲ್ಲಿ ಆಲ್ರೆಡಿ ಸಫರ್ ಮಾಡ್ತಿರೋರು ರಿಲೀಸ್ ಅಂತ ಬರೀಲೂಬೋದು, ಇದನ್ನು ಬರಿಬೋದು. ಐ ಆಮ್ ರಿಕವರ್ಡ್ ಫ್ರಮ್ ಮೈ ಬ್ಯಾಡ್ ಹೆಲ್ತ್. ಫೈನಾನ್ಷಿಯಲಿ ಡೆಪ್ತ್, ಸಾಲ ಯಾರಿಗೆಲ್ಲ ಇತ್ತು ಅಥವಾ ಫೈನಾನ್ಷಿಯಲಿ ಸಫರ್ ಮಾಡ್ತಿದ್ರಿ, ಐ ಆಮ್ ನೌ ಫೈನಾನ್ಷಿಯಲಿ ಅಬೆಂಡೆಂಟ್. ಐ ಆಮ್ ಮೂವಿಂಗ್ ಟುವರ್ಡ್ಸ್ ಮೈ ಸೆಕ್ಯೂರ್ಡ್ ಲೈಫ್ ಫೈನಾನ್ಷಿಯಲಿ. ರಿಲೇಷನ್ಶಿಪ್ ಆದರೆ ಎಮೋಷ್ನಲಿ ಅಥವಾ ರಿಲೇಷನ್ಶಿಪ್ ಅಥವಾ ಇನ್ ಮ್ಯಾರೇಜ್ ಅಂತ ಬರಿಬೋದು. ಸೊ ಇದು ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿರುತ್ತೆ, ಆ್ಯಕ್ಷನ್ ಮೂವ್ ಆಗ್ತಿದೆ ಅಂತ. ಐ ಆಮ್ ಮೂವಿಂಗ್ ಅಂತ ಬರೆಯೋರು ಬರೆದು ಬರ್ನ್ ಮಾಡಿ. ಐ ಆಮ್ ಮೂವ್ಡ್ ಅಂತ ಬರೆಯೋರು ಇದನ್ನು ನೀವು ಪ್ಲ್ಯಾಂಟಲ್ಲಿ ನಿಮ್ಮ ಮನೆಯಲ್ಲಿರೋ ಪಾಟಲ್ಲಿ ನೀವು ಇದನ್ನು ಒಳಗೆ ಡಿಪ್ ಮಾಡಬೇಕು, ಮಾಡಬೇಕು. ಬಿಕಾಸ್ ಅಗೇನ್ ಅರ್ತ್ ನಂಬರ್ 9 ಭೂಮಿಗೆ ಹೋಲಿಸ್ತೀವಿ. ಹಾಗಾಗಿ ಯಾವ ವಿಷಯದಲ್ಲಿ ನಿಮಗೆ ಗ್ರೋ ಆಗಬೇಕು ಅಂತ ಇದೆ ಆ ವಿಷಯದ ಬಗ್ಗೆ ನೀವು ಪ್ಲ್ಯಾಂಟಲ್ಲಿ ಹಾಕೋದ್ರಿಂದ ಇದು ಏನಂತಾರೆ ಮಾಸ್ ಎಲಿಮೆಂಟ್ನ ಸ್ಟ್ರಾಂಗ್ ಮಾಡ್ಕೊಬೋದು. ಪ್ರಾಪರ್ಟಿ ಬೈ ಮಾಡಬೇಕು ಅಂತ ಇರೋರು, ಈ ರೀತಿಯಾದ ಒಂದು ಗ್ರೋತ್ ಟುವರ್ಡ್ಸ್ ನೋಡೋರು ಅಥವಾ ಗ್ರೋಯಿಂಗ್ ಆಗ್ತಿದೆ ಅನ್ನೋರು ಪ್ಲ್ಯಾಂಟಲ್ಲಿ ಮಾಡಿ. ಯಾರೆಲ್ಲ ರಿಲೀಸ್ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲ ಕ್ಯಾಂಡಲಲ್ಲಿ ಮಾಡಿ.